ಹಾಯ್ ಹಲೋ ನಮಸ್ಕಾರ ದೋಸ್ತೊಮ್ಮೆ ನಮ್ಮ ಪರಮಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅಲ್ಲಿ ಹೋಗ್ತಾ ಹೋಗ್ತಾ ಏನ್ ಮಾಡ್ತೀವಿ ಅಂತೆಲ್ಲ ಗೊತ್ತಾಗ್ತದೆ. ಅದೇ ಸಮಾಚಾರ ಗೈಸ್. ಆಕ್ಚುಲಿ ಇವತ್ತಿನ ವ್ಲಾಗ್ ಅಲ್ಲಿ ಏನ್ ಗೊತ್ತಾ ವಿಶೇಷತೆ ನಾನು ಹೇಳೋದು, ಇನ್ಸ್ಟಾಗ್ರಾಮ್ ರೀಲ್ ಕೂಡ ಹಾಕ್ತೀನಿ. ಇನ್ಸ್ಟಾಗ್ರಾಮ್ ರೀಲ್ಗೂ ಬರ್ತದೆ ಇದು. ಒಂದ್ಸಲ ಒಂದು ವಿಡಿಯೋದಲ್ಲಿ ನಾನು ಹೇಳಿದೆ ಎಕ್ಸಾಮ್ಗೆ ಏನೂ ಓದಿಲ್ಲ, ಸೊ ಹಂಗೆ ಹೋಗಿದ್ದೆ ಅಂತ ಒಂದು ವಿಡಿಯೋದಲ್ಲಿ ಹಾಕಿದ್ದೆ. ಇನ್ನೊಂದು ವಿಡಿಯೋದಲ್ಲಿ ಹಾಕ್ತಾ ಇದೀವಿ. ಎಕ್ಸಾಮ್ಗೆ ಇವತ್ತು ಓದ್ಕೊಂಡಿದ್ದೀನಿ, ಕಂಪ್ಲೀಟ್ ಪಿನ್ ಟು ಪಿನ್ ಓದಿದ್ದೀನಿ. ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದೇ ಇವತ್ತಿನ ವಿಡಿಯೋ. ಅಂದ್ರೆ ಯಾವ ತರ ಓದಿದ್ದೆ, ಎಷ್ಟು ಚೆನ್ನಾಗಿ ಕ್ವಶನ್ ಬಂತು, ನಾನು ಹೆಂಗ್ ಬರ್ದೆ ಎಲ್ಲ ಚೆನ್ನಾಗಿ ಓದುತ್ತೆ. ಆಕ್ಚುಲಿ ಇವತ್ತು ಬಾಟ್ನಿ ಇರೋದು. ಬಾಟ್ನಿ ನಾನು ಓದ್ಬೇಕು ಅಂತಂದ್ರೆ ಯಾವ್ದು ಲೆಕ್ಕ ತಗೊಳಲ್ಲ, ಎಲ್ಲ ಓದ್ ಮುಗಿಸ್ಬಿಡೋದೆ. ಹಂಗೆ ಅಲ್ಲ ಬಾಯ್ಸ್, ಗೊತ್ತು. ಎಷ್ಟೇ ಕಷ್ಟ ಆದ್ರೂ ಎಷ್ಟೇ ಇದಾದ್ರೂ ಓದ್ಬೇಕು ಅಂತ ನಿಂತ್ಕೊಂಡ್ರೆ ಅದೆಷ್ಟೇ ಕಷ್ಟ ಆದ್ರೂ ಮಾಡಾಕ್ ಬಿಡ್ತೀವಿ. ಹಂಗೆ ಅಲ್ಲ, ಅಲ್ಲೇ ಹೇಳ್ತಾರೆ ದಿನ 1-2 ಗಂಟೆ ಎಕ್ಸಾಮ್, 2 ಗಂಟೆ 3 ಗಂಟೆ ಸಿಕ್ಕಿದ್ರೆ ಸಾಕು. ನಮ್ಗೆ 20ಕ್ಕೆ 20 ಬರ್ಬೇಕು ಅಂತಿಲ್ಲ, ಔಟ್ ಆಫ್ ಔಟ್ ಸಿಗ್ಬೇಕು ಅಂತಿಲ್ಲ. ಲೈಕ್ ನಮ್ಗೆ ಈಗ 20 ಮಾರ್ಕ್ಸ್ ಇರುತ್ತೆ ಅಂತ ಅನ್ಕೊಳ್ಳಿ. 20 ಮಾರ್ಕ್ಸ್ ಅಲ್ಲಿ ನಮ್ಗೆ 13-12 ಬಂದ್ರೆ ನಮ್ಗೆ ಖುಷಿನೇ, ಬಿಂದಾಸ್. ಎಕ್ಸಾಮ್ 2 ದಿನ ಅಂತ 2 ಗಂಟೆ ಹಿಂದೆ ಓದಿರ್ತೀನಿ. ಅಲ್ಲಿ ಒಟ್ಟು 2 ದಿನ 3 ದಿನ ಕುತ್ಕೊಂಡು ಓದವ್ರೆ 14, 15, 16 ತಗೊಂಡಿರ್ತಾರೆ. ನಾವು 2 ಗಂಟೆ 13 ಮಾರ್ಕ್ಸ್ ಸಾಕಲ್ಲ, ಮಸ್ತ್ ಅಲ್ಲ. ಸೊ ಅದೇ, ಯಾರಿಗೂ ಡೋಂಟ್ ಜಡ್ಜ್ ದಿಸ್ ಬುಕ್ ಬೈ ಕವರ್ ಅಂತಾರಲ್ಲ, ಅದೇ ತರ ನಮ್ನ ಯಾರು ಜಡ್ಜ್ ಮಾಡಕ್ ಹೋಗ್ಬಾರ್ದು. ಹುಡುಗರ್ನ 2 ಗಂಟೆ ಹಿಂದೆ ಓದೋರ್ನ ಹೆಂಗೆ ಯಾರ ತರ ಓದ್ತಾರೋ ಅವನ್ನ ಟ್ಯಾಗ್ ಮಾಡಿ ಬನ್ನಿ ಹೋಣ. ನಮಗೂ ಅನ್ಸುತ್ತೆ ಸಿಕ್ಕಾಪಟ್ಟೆ. ಏನಂತ ಗೊತ್ತಾ, ಈ ತರ ಚೆನ್ನಾಗಿರೋ ಮನೆಗಳು ನೋಡಿದ್ರೆ ಏನ್ ಗುರು ಇಷ್ಟೊಂದು ಚೆನ್ನಾಗಿರೋ ಮನೆ ಕಟ್ಟಿದ್ದಾರೆ, ನಾವ್ ಯಾವಾಗಪ್ಪ ಈ ತರ ಮನೆ ಮಾಡೋದು, ಯಾವಾಗಪ್ಪ ಆ ತರ ಕಾರ್ ತಗೊಳ್ಳೋದು, ಯಾವಾಗಪ್ಪ ಆ ತರ ಸಖತ್ತಾಗಿರೋ ಬೈಕ್ ತಗೊಳ್ಳೋದು. ಆಕ್ಚುಲಿ ಮಿಡಲ್ ಕ್ಲಾಸ್ ಮೆಂಟಾಲಿಟಿನೇ ಹಾಗೆ ಒಂಥರ. ಏನು ಮಾಡಿಲ್ಲ, ಇನ್ನೇನು ಮಾಡ್ಬೇಕು, ಇನ್ನೂ ಏನು ಮಾಡಿಲ್ಲ, ಇನ್ನೇನಾದ್ರು ಮಾಡ್ಬೇಕು ಅಂತ ನಮ್ಮ ಪಾಡಗ್ ನಾವೇ ಏನಾದ್ರು ಮಾಡ್ಬೇಕು, ಇನ್ನ ಅಚೀವ್ ಮಾಡ್ಬೇಕು ಅನ್ಕೊಂಡು ನಾವೇ ಮೂವ್ ಆಗ್ತಾ ಇರ್ತೀವಿ. ಬಟ್ ಎಲ್ಲೋ ಒಂದೇ ಒಂದು ಕಡೆ ಡೌನ್ ಫಾಲ್ ಆಯ್ತಂತ ಅಂದ್ರೆ ಮತ್ತೆ ಯಾರು ವಾಪಸ್ ಬರಕ್ ಟ್ರೈಯೇ ಮಾಡಲ್ಲ. ಅದೇ ನಮ್ಮ ಇಂಡಿಯಾದಲ್ಲಿ ಇರೋದು ದೊಡ್ಡ ಬಿಗ್ಗೆಸ್ಟ್ ಇದಾಗಿರ್ಬೋದು. ಬೇಕಾದ್ರೆ ಎಷ್ಟೊಂದು ಎಕ್ಸಾಂಪಲ್ ತಗೊಳ್ಳಿ, ಸಿಕ್ಕಾಪಟ್ಟೆ. ಈಗ ಡೌನ್ ಫಾಲ್ ಆಗಿದ ತಕ್ಷಣ ಯಾರು ಕೂಡ ಮತ್ತೆ ಅದನ್ನ ಸ್ಟಾರ್ಟ್ ಮಾಡಕ್ ಇಷ್ಟನೇ ಪಡಲ್ಲ. ನಾವ್ ಯಾವಾಗ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಯಾವಾಗ ಬಿಡದೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ತೋರಿಸಿ ಮತ್ತೆ ಕನ್ಸಿಸ್ಟೆನ್ಸಿಯಿಂದ ಮತ್ತೆ ಅದೇ ವರ್ಕ್ ನ ಸ್ಟಾರ್ಟ್ ಮಾಡ್ತೀವಿ, ಆಗ ನಾವು ಇಲ್ಲಿ ಇರೋದೇ ಇಲ್ಲ ಗೈಸ್, ಹೊರಟೋಗ್ತೀವಿ. ಆಗ ನಮ್ಮನ್ನ ಮಾತಾಡ್ಸಕ್ ಬಂದಿರೋರು, ನಮ್ಮ ಬಗ್ಗೆ ಮಾತಾಡಿರೋರು, ನಮ್ಮ ಬಗ್ಗೆ ಕ್ರಿಕೆಟ್ ಮಾತಾಡಿರೋರೆಲ್ಲ ನಮ್ದೊಂದು ಫೋಟೋಗೋಸ್ಕರ ಒದ್ದಾಡ್ತಾರೆ. ಇವೊಂದು ಮಾತು ನಿಜ. ಬೇಕಾದ್ರೆ ಈ ಮಾತು ಬೇಕಾದ್ರೆ ಎಲ್ಲಿ ಬರ್ತಿಟ್ಕೊಳ್ಳಿ. ಯಾವಾಗ ನಿಮ್ ಕನ್ಸಿಸ್ಟೆನ್ಸಿಯಿಂದ ನೀವು ವರ್ಕೌಟ್ ಅಥವಾ ಯಾವುದೇ ಒಂದು ಕೆಲಸ ಆಗ್ಲಿ, ಎಜುಕೇಶನ್ ಆಗ್ಲಿ, ಏನೇ ಮಾಡಿದ್ರು ಒಂದಲ್ಲ ಒಂದಿನ ಬೆಳಿತೀರಾ. ಸೊ ಇಷ್ಟ ಹೇಳ್ತಾ ಬನ್ನಿ ಹೋಗೋಣ, ಕಾಲೇಜ್ಗೆ ಹೋಗಿ ಎಕ್ಸಾಮ್ ಬರ್ದು ಏನ್ ಮಾಡುದು ಎಲ್ಲ ನೋಡ್ಕೊಂಡು ಪಟ್ ಬಂದ್ಬಿಡೋಣ. ಬರೀ ಬನ್ ಆಮ್ಲೆಟ್ ತಿಂತಾ ಇದೀನಿ ಈಗ. ಸಿಕ್ಕಾಪಟ್ಟೆ ಹೊಟ್ಟೆ ಬನ್ ಆಮ್ಲೆಟ್ ತಿನ್ಕೊಂಡು ಸಿಕ್ಕಾಪಟ್ಟೆ. ನೀನು ಒಬ್ಬ ಫ್ರೆಂಡ್ ಏನೇನೋ ಕತೆಗಳು ಹೇಳಿ ನನ್ನ ಮನಸ್ಸು ಕೆಡಿಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಮುಚ್ಚು. ಕಬಾಬ್ ದಾಲ್ ಈಗ ಮತ್ತೊಮ್ಮೆ ಎಲ್ಲರಿಗೂ ಸುಸ್ವಾಗತ ಅಂತ. ಈಗ ಎಕ್ಸಾಮ್ ಹೇಗಿತ್ತಂತ ಅಂದರೆ ಸಖತ್ತಾಗಿತ್ತು. ಪ್ರತಿ ಸಲ ಎಲ್ಲ 10 ನಿಮಿಷ 15 ನಿಮಿಷಲ್ಲೇ ಬರೆದು ಮಲಗ್ತಾ ಇದ್ದ ಹುಡುಗ ಈಗ ಬೆಲ್ ಹೊಡೆದಾದ್ಮೇಲೆ 5 ನಿಮಿಷ ಕೊಡಿ ಅಂತ ಕೇಳ್ತಿದ್ದೆ. 5 ನಿಮಿಷ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು. ಬೆಲ್ ಹೊಡೆದಲ್ಲಿ ಫುಲ್ಲು ಭಯ ಆಗ್ತಿತ್ತು, ಏನು ಮಾಡಿದೆ ಅಂತ ಗೊತ್ತಾಗ್ತಾ ಇರಲಿಲ್ಲ.
ಆಮೇಲೆ ಕೊಡಬೇಕಂತ ಇನ್ನು 5 ಪಾಯಿಂಟ್ಸ್ ಏನೋ ಬಾಕಿ ಇತ್ತು. 5 ಪಾಯಿಂಟ್ಸು ಪಟ 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 ಬರದೆ ಎಲ್ಲ ಆಯಿತು, ಕೊಟ್ಟೆ ಬಂದೆ. ಚೆನ್ನಾಗಿದೆ, ಎಕ್ಸಾಮ್ ಸೂಪರ್ ಐತೆ. ನೋಡೋಣ ರಿಸಲ್ಟ್ ಯಾವ ಥರ ಬರುತ್ತೆ ಗೊತ್ತಿಲ್ಲ. ರಿಸಲ್ಟ್ ಮೇಲೆ ನಮ್ಮ ನಂಬಿಕೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತು. ಈಗ ಬಂದು ಎಗ್ ರೈಸ್ ತಿನ್ಕೊಂಡು ಹೋಣ, ಬನ್ನಿ ಕಮಾಂಗ್ ಗಾಯ್ಸ್ ಹೋಣ. ಸ್ವಲ್ಪ ಅಲ್ಲೇ ಊಟ ಮಾಡ್ಕೊಂಡು ಸ್ವಲ್ಪ ಅಲ್ಲೇ ಕೂತಿದೆ. ಸ್ವಲ್ಪ ಬೋರ್ ಆಗ್ತಿತ್ತು. ಏನು ಮಾಡೋದು ಲೈಫಲ್ಲಿ, ಏನು ಮಾಡೋದು ಅಂತ ನನಗೆ ನನ್ನ ಮೇಲೆ ಒಂಥರ ಏನೇನೋ ಆಗ್ತಿತ್ತು. ಸೊ ಅಲ್ಲೇ 10 ನಿಮಿಷ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ದೀನಿ. ಟ್ರ್ಯಾಕ್ ದಾಟಬೇಕು. ನಡ್ಕೊಂಬರ್ಬೇಕಾದ್ರೆ ಈ ಕಡೆಯಿಂದ ಬರ್ತೀನಿ, ಮಾಮೂಲಿ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೋಗ್ತೀನಿ. ಯಾಕಂತಂದರೆ ಬೈಕು ಸೈಕಲ್ ತಂದರೆ ಆ ಕಡೆಯಿಂದ, ಸೈಕಲ್ ತಂದರೆ ಈ ಕಡೆಯಿಂದನೇ ಬರ್ತೀನಿ. ಬೈಕ್ ಏನಾದರೂ ತಂದರೆ ಆ ಕಡೆಯಿಂದ, ಯಾಕಂದರೆ ಟ್ರ್ಯಾಕ್ ಮೇಲೆ ದಾಟ್ಸೋಕ್ಕಾಗಲ್ಲ ಬೈಕೆಲ್ಲ. ಸೊ ಎಲ್ಲ ಹಂಗೆ ಈಗ ಟ್ರ್ಯಾಕನ್ನು ದಾಟಿ ಹೋಗಬೇಕು. ಬನ್ನಿ. ಡೊಮಿನೋಸ್ ಬಂದಿದೆ, ಏನಾದರೂ ಹೊಟ್ಟೆ ತಿನ್ನೋಣ ಅಂತ. ಓಕೆ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ಆಕ್ಚುಲಿ ಡೈಲಿ ವ್ಲಾಗ್ ಮಾಡೋದಲ್ಲ, ಡೈಲಿ ಏನೇನಾಗುತ್ತೆ ನನ್ನ ಲೈಫಲ್ಲಿ ಸುಮ್ಮನೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಂದ್ರೆ ನನಗೆ ಆಕ್ಚುಲಿ ಏನಂತಂದ್ರೆ, ನಾನು ಫಸ್ಟ್ ಮಾನಿಟೈಸ್ ಆಗಬೇಕು. ಬೇಗ ಮಾನಿಟೈಸ್ ಆಗಬೇಕು. ಮಾನಿಟೈಸ್ ಆದ್ರೆ ಇನ್ನ ಬೇರೆ ತರ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೋದು, ಮೈಕ್ ಇಂಪ್ರೂವ್ ಮಾಡ್ಬೋದು, ಕಂಟೆಂಟ್ ನ ಬೇರೆ ತರ ಮಾಡ್ಬೋದು. ಸೊ ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು? ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ನಾಳೆ ಸಿಗುವ. ಬಾಯ್.